ನಿನ್ನೆ ತಿಳಿದಿರುವ ಹಾಗೆ ಸಿಂಧನೂರು ತಾಲೂಕು ದಂಡಾಧಿಕಾರಿಗಳ ಸಮಕ್ಷಮದಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದು 12ರಿಂದ 13 ಬ್ಯಾನರ್ ಅಳವಡಿಸಿದ್ದಾರೆ. ಆ ಬ್ಯಾನರ್ನಲ್ಲಿ ನಮ್ಮ ಆರಾಧ್ಯ ದೈವ ಆಗಿರ್ತಕ್ಕಂಥ ಸದಾನಂದ ಶರಣರು ಫೋಟೋವನ್ನು ಕೆಳಗಡೆ ಹಾಕಿ ಅವರ ಹೆಸರನ್ನು ಸಿಂಗಲ್ ವರ್ಡ್ನಲ್ಲಿ ಮೆನ್ಷನ್ ಮಾಡಿ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಹಂಗಾಗಿ ಎಲ್ಲ ಭಕ್ತರಿಗೆ ಸ್ವಲ್ಪ ಇದರಿಂದ ಶಾಕ್ ಆಗಿ ಅಂತೇಳಿ ಹೇಳ್ಬೋದು. ಅದನ್ನು ನಾವು ಇವತ್ತು ಎಲ್ಲರೂ ಕೂತ್ಕೊಂಡು ತಹಶೀಲ್ದಾರ್ ಅವರ ಹತ್ರ ಅದನ್ನ ಕೇಳಬೇಕು ಅಂತೇಳಿ ವಿಚಾರ ಮಾಡಿದ್ದೀವಿ. ಎಲ್ಲರೂ ಭಕ್ತರೊಂದು ಕೂಡ ಸಿಂಧನೂರು ತಾಲೂಕಿನ ಭಕ್ತರೊಂದು ಇರ್ಬೋದು, ಸುತ್ತಮುತ್ತಲ ಗ್ರಾಮದ ಭಕ್ತರೊಂದು ಇರ್ಬೋದು, ಎಲ್ಲರೂ ಕೂಡ ತಹಶೀಲ್ದಾರ್ ಹತ್ರ ಇದನ್ನು ಕೇಳಬೇಕು ಅಂತೇಳಿ ವಿಚಾರ ಮಾಡಿದ್ದೀವಿ. ಶರಣರಿಗೆ ಆಗಿರ್ತಕ್ಕಂಥ ಅವಮಾನ ಎಲ್ಲ ನಮ್ಮ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ಅವಮಾನ ಅಂತೇಳಿ ಹೇಳ್ಬೋದು. ಅದನ್ನು ನಾವು ಉಗ್ರವಾಗಿ ಖಂಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಸಮಾಜದ, ನಮ್ಮ ಹಿಂದೂ ಧರ್ಮದ ಕರ್ತವ್ಯ. ತಹಶೀಲ್ದಾರ್ ಅವರು ಫೋನ್ ಹಚ್ಚಿ ಔಟ್ಸ್ಪೀಕರ್ ಎಷ್ಟು ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಡೋದು. ಪತ್ರಿಕೆ ಮಾಧ್ಯಮದವರು ಇಲ್ಲ ಮಾಡಿ ಅವಮಾನ ಮಾಡಿದ ತಾಲೂಕಾ ದಂಡಾಧಿಕಾರಿಗೆ, ಅವಮಾನ ಮಾಡಿದ ತಾಲೂಕಾ ದಂಡಾಧಿಕಾರಿಗೆ ಅವಮಾನ ಮಾಡಿದ ತಾಲೂಕಾ ದಂಡಾಧಿಕಾರಿಗೆ, ಅವಮಾನ ಮಾಡಿದ ತಾಲೂಕಾ ದಂಡಾಧಿಕಾರಿಗೆ ಅವಮಾನ ಮಾಡಿದ ತಾಲೂಕು ದಂಡಾಧಿಕಾರಿಗೆ, ಅವಮಾನ ಮಾಡಿದ ತಾಲೂಕು ದಂಡಾಧಿಕಾರಿಗೆ ಅವಮಾನ ಮಾಡಿದ ತಾಲೂಕು ದಂಡಾಧಿಕಾರಿಗೆ, ಅವಮಾನ ಮಾಡಿದ ತಾಲೂಕು ದಂಡಾಧಿಕಾರಿಗೆ ಅವಮಾನ ಮಾಡಿದ ತಾಲೂಕಾ ದಂಡಾಧಿಕಾರಿಗೆ ನಮ್ಮ ಭಾಗದ ಉತ್ತರ ಕರ್ನಾಟಕದ ನಮ್ಮ ಭಾಗದ ಅತಿ ದೊಡ್ಡ ಜಾತ್ರೆ ಸಿದ್ದಪರ್ವತ ಅಂಬಾದೇವಿ ಜಾತ್ರೆಯ ವಿಷಯದಲ್ಲಿ, ಅದರ ಪ್ರಚಾರದ ವಿಷಯದಲ್ಲಿ ನಮ್ಮ ತಾಲೂಕಿನ ಒಬ್ಬ ಪ್ರಭಾವಿ ಶಿವಯೋಗಿಗಳು ಸಿದ್ಧಾಶ್ರಮದ ಶ್ರೀ ಸದಾನಂದ ಶರಣರನ್ನ ಪ್ರೋಟೋಕಾಲ್ ನೆಪದಲ್ಲಿ ಅವಮಾನ ಆಗ್ತಕ್ಕಂಥ ಕೆಲಸ ಆಗಿದೆ. ಅದು ಗೊತ್ತಿದ್ದೋ ಆಗಿದೆಯೋ ಅಥವಾ ಗೊತ್ತಿಲ್ಲದೆ ಆಗಿದೆಯೋ ನಮ್ಗೆ ಗೊತ್ತಿಲ್ಲ. ಅದನ್ನ ತಾಲೂಕಾಡಳಿತ ಸರಿಪಡಿಸಿ ಒಬ್ಬ ನಮ್ಮ ತಾಲೂಕಿನ ಶಿವಯೋಗಿಗೆ, ಸಂತರಿಗೆ, ಸಿದ್ಧಾಶ್ರಮದ ಶರಣರಿಗೆ ತಾಲೂಕಾಡಳಿತ ಸೂಕ್ತವಾದ ಗೌರವವನ್ನ ತೋರಿಸಬೇಕಂತೇಳಿ ಅವ್ರಿಗೆ ಸಲ್ಲಬೇಕಾದಂತ ಗೌರವ ಸಿಗಬೇಕನ್ನೋದೇ ನಮ್ಮ ಆಗ್ರಹ. ಅವಮಾನ ಏನಾಗಿದೆ ಸರ್? ಅವಮಾನ ಏನಾಗಿದೆ? ಈ ಸಿದ್ದಪರ್ವತ ಅಂಬಾದೇವಿ ಜಾತ್ರೆಯ ಪ್ರಚಾರದ ವಿಷಯದಲ್ಲಿ ಸದಾನಂದ ಶರಣರನ್ನ ಕೇವಲ ಅವರ ಹೆಸರನ್ನ ಏಕವಚನದಲ್ಲಿ ಸಂಬೋಧಿಸುವ ಮೂಲಕ ಅವರಿಗೆ ಒಬ್ಬ ಶಿವಯೋಗಿಗೆ ಅಗೌರವವನ್ನು ಮಾಡತಕ್ಕಂಥ ಕೆಲಸ ಆಗಿದೆ. ಅದನ್ನ ಕೂತು ಸರಿಪಡಿಸಬೇಕಾಗಿತ್ತು. ಪ್ರೋಟೋಕಾಲ್ ವಿಷಯದಲ್ಲಿ ಪ್ರೋಟೋಕಾಲ್ಲೇ ನೆಪ ಅಲ್ಲ. ಶ್ರೀ ಸದಾನಂದ ಶರಣರು, ಸದಾನಂದ ಅಂತಿರೋದು ಸದಾನಂದ ಶರಣರು ಅಂತೇಳಿ ಮಾಡಿದ್ರ ಹೀಗಾಗಿ ಈ ವಿಷಯದಲ್ಲಿ ಸಿದ್ಧಾಶ್ರಮದ ಮತ್ತು ಸದಾನಂದ ಶರಣರ ಭಕ್ತರಿಗೆ ಮತ್ತು ಅಭಿಮಾನಿಗಳಿಗೆ ನೋವಾಗಿತ್ತು ನಿಜ. ಕೂಡಲೇ ತಾಲೂಕಾಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಸರಿಪಡಿಸಿ ಶ್ರೀಗಳಿಗೆ ಸೂಕ್ತ ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸ ಆಗ್ತದೆ. ಮುಂದಿನ ನಡೆ ಸರ್, ಈಗ ಮುಂದಿನ ನಡೆ ತಾಲೂಕಾಡಳಿತ ಶ್ರೀಗಳ ಜೊತೆ
ಯಾವ ರೀತಿ ಮುಂದಿನ ದಿನಗಳಲ್ಲಿ ವರ್ತನೆ ಮಾಡುತ್ತೆ, ಅವ್ರನ್ನ ಯಾವ ರೀತಿ ಸೌಜನ್ಯವಾಗಿ ನಡೆಸಿಕೊಳ್ಳುತ್ತೆ ಅನ್ನೋದಲ್ಲೇ ನಿರ್ಧಾರ. ಅಲ್ಲ ಇದನ್ನೇ ಮಾಡ್ತೀರಿ ಪ್ರತಿಭಟನೆ ಸರ್? ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು, ಆಡಳಿತ ಮಂಡಳಿ ಸದಸ್ಯರು, ಶರಣರ ಜೊತೆಗೆ ಮಾತಾಡಿ ಅವ್ರಿಗೆ ಸಲ್ಲಿಸತಕ್ಕಂಥ ಗೌರವ ಸಲ್ಲಿಸಿದ್ರೆ ನಮ್ಮ ಈ ಪ್ರತಿಭಟನೆಯನ್ನು ಏನು ತೆಗೆದುಕೊಳ್ತೀವಿ. ಸ್ಥಳಕ್ಕೆ ತಹಸೀಲ್ದಾರ್ ಬರೋವರೆಗೂ ಮೆರವಣಿಗೆ ನಿಮ್ದು ಹೋರಾಟ ಇರುತ್ತೆ? ತಹಸೀಲ್ದಾರ್ ಆಗಲಿ, ತಹಸೀಲ್ದಾರ್ ಪರವಾಗಿ ಇರತಕ್ಕಂಥ ಅಧಿಕಾರಿಗಳು ಬಂದು, ಜವಾಬ್ದಾರಿಯಿಂದ ಅಧಿಕಾರಿಗಳು ಯಾರು ಬಂದು ನಮ್ಮ ಈ ಪ್ರತಿಭಟನೆಯನ್ನ, ನಮ್ಮ ಸಮಸ್ಯೆಗಳನ್ನು ಕೇಳಬೇಕು. ಅಲ್ಲ, ತಹಸೀಲ್ದಾರ್ ಹಾಕಿಲ್ಲ ಅಂತೀರ, ಅದು ಇವ್ರು ಹಾಕಿದಾರಂತ ಅಧ್ಯಕ್ಷರು, ಅವರೇ ಬರ್ತಾರೆ ಹಾಕಿರ್ತಾರಲ್ಲ. ಚರ್ಚೆ ಆಗ್ತಾ ಇದೆ. ಅಧ್ಯಕ್ಷರು ಸರ್ಕಾರದಿಂದ ನೇಮಿಸಲ್ಪಟ್ಟವರು, ಬಟ್ ಇದೆಲ್ಲ ಸಂಪೂರ್ಣ ಮುಜರಾಯಿ ಇಲಾಖೆ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ತಾಲೂಕು ದಂಡಾಧಿಕಾರಿ ತೆಗಿತಾ ಇರುತ್ತೆ, ಅವರು ಮಾತಾಡಿ ಸರ್ಗೆ ನಿಯಮಿತವಾಗಿ ತಾಲೂಕು ಆಡಳಿತ ಹಾಗೂ ದೇವಸ್ಥಾನದ ಆಡಳಿತ ಕಮಿಟಿ ಕೂಡ ಸಿಂಧನೂರಿನಾದ್ಯಂತ ಹಾಗೂ ಸಿದ್ಧಪರ್ವತದ ಜಾತ್ರಾ ಕ್ಷೇತ್ರದಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿತ್ತು. ಆ ಬ್ಯಾನರ್ನಲ್ಲಿ ಬಂಗಾರಿ ಕ್ಯಾಂಪ್ನ ಶರಣರಾಗಿರ್ತಕ್ಕಂಥ ಸದಾನಂದ ಶರಣರಿಗೆ ಅಗೌರವಾಗ್ತಕ್ಕಂತಹ ಅವರ ಹೆಸರನ್ನು ಹಾಕಿದ್ದಾರೆ. ಅದಕ್ಕಾಗಿ ಭಕ್ತರಿಗೆ ಎಲ್ಲರಿಗೂ ಬಹಳ ನೋವಾಗಿದೆ. ಅವರ ಮಠ ಹಾಗೂ ಸದಾನಂದ ಶರಣರಿಗೆ ಅವರದೇ ಆಗಿರ್ತಕ್ಕಂಥ ಒಂದು ಗೌರವ ಹಾಗೂ ಮರ್ಯಾದೆ ನಮ್ಮ ಕ್ಷೇತ್ರದಲ್ಲಿ ಇದೆ. ಸದಾನಂದ ಶರಣರು ಯಾವಾಗಲೂ ಸಮಾಜಮುಖಿಯಾಗಿ ಕಾರ್ಯ ಮಾಡತಕ್ಕಂಥ ಶರಣರಾಗಿದ್ದಾರೆ. ಭಕ್ತರ ಕಷ್ಟ ನಷ್ಟಗಳನ್ನು ಕೂಡ ಅವರು ನಿವಾರಿಸುವಲ್ಲಿ ಸತತ ಸಮಾಜಮುಖಿಯಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಅಂತ ಸದಾನಂದ ಶರಣರಿಗೆ ಅಪಾರ ಭಕ್ತರಿಂದ ನಮ್ಮ ಸಿಂಧನೂರು ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ಇದೆ. ಅಂತ ಶರಣರಿಗೆ ನಮ್ಮ ತಾಲೂಕಾ ಆಡಳಿತ ಒಂದು ಅಗೌರವವನ್ನು ಕೊಟ್ಟಿದೆ. ಅದನ್ನ ಗೊತ್ತಿದ್ದು ಮಾಡಿದೆಯೋ ಗೊತ್ತಿಲ್ಲದ ಮಾಡಿದೆಯೋ ಅದು ಗೊತ್ತಿಲ್ಲ. ಹಂಗಾಗಿ ಆ ಭಕ್ತವೃಂದಕ್ಕೆ ಬಹಳ ಆಘಾತ ಆಗಿದೆ. ತಾಲೂಕು ದಂಡಾಧಿಕಾರಿಗಳು ಈ ಕೂಡಲೇ ಶರಣರಿಗಾಗಿರ್ತಕ್ಕಂಥ ಅಗೌರವವನ್ನು ಸರಿಪಡಿಸಿ, ವಿಷಾದ ವ್ಯಕ್ತಪಡಿಸಿ ಮುಂದಿನ ದಿನಮಾನಗಳಲ್ಲಿ ಶರಣರಿಗೆ ಒಂದು ಉನ್ನತವಾದಂತ ಗೌರವವನ್ನು ಕೊಟ್ಟು ನಡೆಸ್ಕೋಬೇಕಾಗಿ ನಮ್ಮ ಭಕ್ತರಿಂದ ಕೇಳ್ಕೊಳ್ತಾ ಇದೆ. ಇವಾಗ ನಾವು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮೌನ ಪ್ರತಿಭಟನೆ ಜಾಗಕ್ಕೆ ತಾಲೂಕು ದಂಡಾಧಿಕಾರಿಗಳು ಬಂದು ವಿಷಾದ ವ್ಯಕ್ತಪಡಿಸಬೇಕು. ಒಂದು, ಇಲ್ಲಾಂದ್ರೆ ಅವರು ಲೀವ್ನಲ್ಲಿದ್ರೆ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರಾದರೂ ಬಂದು ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ಶರಣರ ಮುಖಾಂತರ ನಮ್ಮಲ್ಲಿ ಇಲ್ಲಿ ಬಂದು ವಿಷಾದ ವ್ಯಕ್ತಪಡಿಸಿದರೆ ನಾವು ಮೌನ ಪ್ರತಿಭಟನೆ ತೆಗೆದುಕೊಳ್ತಕ್ಕಂಥ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಹೆಸರು? ಮನೋಹರಿ ರೇವಟ್, ಬಜರಂಗ ದಳ, ಸಿಂಧನೂರು. ಈ ಮುಖಾಂತರ ತಿಳಿಸುವುದೇನೆಂದರೆ, ಈ ಒಂದು ಗಾಂಧಿ ವೃತ್ತದಲ್ಲಿ ಮೌನ ಪ್ರತಿಭಟನೆ ಮಾಡುವ ಮುಖಾಂತರ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಈ ಒಂದು ಪ್ರತಿಭಟನೆ. ಯಾಕಂತಂದ್ರೆ ತಮಗೆ ತಿಳಿದಿರುವ ಹಾಗೆ ನಮ್ಮ ಭಾಗದಲ್ಲಿ ಪ್ರಸಿದ್ಧವಾದ ಒಂದು ಮಠ ಬಂಗಾರಿ ಕ್ಯಾಂಪಿನ ಸಿದ್ದಶ್ರೀ ಮಠ, ಪರಮ ಪೂಜ್ಯಾದ ಶ್ರೀಗಳನ್ನು ಈಗ ಬ್ಯಾನರ್ನಲ್ಲಿ ಫೋಟೋ ಕೆಳಗಡೆ ಹಾಕುವ ಮುಖಾಂತರ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಅವಮಾನ ಮಾಡಿಸಿದ್ದು ಸಕಲ ಸದ್ಭಕ್ತರು ಹಾಗೂ ಸಿಂಧನೂರಿನ ಎಲ್ಲ ಸಾರ್ವಜನಿಕರು ಇದೊಂದು ಆಘಾತಕರವಾದ ಸುದ್ದಿಯಾಗಿದೆ. ಆದರೆ ಈ ಕೂಡಲೇ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಆಗ್ರಹಿಸುವುದೇನೆಂದರೆ, ಪರಮ ಪೂಜ್ಯರಿಗೆ ಬಹಿರಂಗವಾಗಿ ಕ್ಷಮೆ ಕೇಳುವ ಮುಖಾಂತರ, ಈ ಭಕ್ತರಿಗೆ ಬಹಿರಂಗವಾಗಿ ಕ್ಷಮೆ ಕೇಳುವ ಮುಖಾಂತರ ತಾವು ಮಾಡಿರ್ತಕ್ಕಂಥ ಅಚಾತುರ್ಯವನ್ನು ಸರಿಪಡಿಸಿ ಈ ಕೂಡಲೇ ಎಲ್ಲಾ ತಾಲೂಕಿನ ದಂಡಾಧಿಕಾರಿಗಳು ಆ ಬ್ಯಾನರ್ಗಳನ್ನ ಎಲ್ಲ ತೆರವುಗೊಳಿಸುವ ಮುಖಾಂತರ ಮತ್ತೆ ಪರಮ ಶ್ರೀಗಳನ್ನು ಬಹಿರಂಗವಾಗಿ ಈ ಒಂದು ಆಡ್ರಿಗೇಟ್ ಸರ್ಕಲ್ ಕರೆಸುವ ಮುಖಾಂತರ ಕ್ಷಮೆ ಕೇಳಬೇಕಂತೇಳಿ ಎಲ್ಲ ಸದ್ಭಕ್ತರು ಒಳಗೊಂಡು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಫೋನ್ ಮಾಡಿದ್ರೆ ಈ ತರ ಆಯ್ತು ಅವರಿಗೆ ಮಾನ್ಯ PS ಅವರು ಫೋನ್ ಮಾಡಿದ್ರೆ ರಾತ್ರಿ 12 ಗಂಟೆ ಸ್ಟಾರ್ಟ್ ಆಗ್ಯ ಸರ್. ಇದು ತಹಸೀಲ್ದಾರ್ ಗಮನಕ್ಕಿಲ್ಲ ಅಲ್ರಿ? ಯಾರಂಗ ಅವ್ರಿಗೆ ಕರೆ ಮಾಡಿದ್ರೆ, ಕಾಲ್ ಮಾಡಿದ್ರೆ ಇಲ್ಲ, ತಹಸೀಲ್ದಾರ್ ಅವ್ರ ಗಮನಕ್ಕೆ ಇದ್ರೆ ತಹಸೀಲ್ದಾರ್ ಅವರು ಏನೋ ಔಟ್ ಆಫ್ ಸ್ಟೇಷನ್ ಮುದೊಳಗೆ ಹೋಗಿದ್ದಾರಂತೆ. ಈ ಕೂಡಲೇ ಫೋನ್ ಮುಖಾಂತರ ನಾನು ಮಾತಾಡ್ತೀನಿ ಪರಮ ಪೂಜ್ಯರಿಗೆ ಅಂತ ಹೇಳಿದ್ದಾರೆ. ಆದರೆ ಈ ಕೂಡಲೇ ಮಾತಾಡಿ ಸರಿಪಡಿಸ ಅಂತೇಳಿ ಎಲ್ಲರೂ ಒತ್ತಾಯಿಸ್ತಾರೆ. ಇಲ್ಲೇ ಬರ್ಬೇಕಾ? ಬಂದು ಕ್ಷಮೆ ಕೇಳಬೇಕು, ಬಂದು ಬಹಿರಂಗ ಕ್ಷಮೆ ಕೇಳಬೇಕು. ಅಂಬಾದೇವಿಯ ಪ್ರತಿ ವರ್ಷದಂತೆ ಅಂಬಾದೇವಿಯ ಪೂಜೆಯನ್ನು ಮಾಡುವ ನಿಟ್ಟಿನಲ್ಲಿ ಪ್ರೋಟೋಕಾಲ್ ಪ್ರಕಾರ ಇವರನ್ನು ಆದೇಶವನ್ನು ಹೊರಡಿಸಿದ್ದಾರೆ ಹಾಗೂ ಎಲ್ಲ ಕಡೆ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಅದರಲ್ಲಿ ನಮ್ಮ ಪೂಜ್ಯರನ್ನು ಜನಗಳ ಪೂಜೆಗೆ ಅಪಮಾನ ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಇಲ್ಲಿ ಬಂದು ಪೂಜ್ಯರ ಪರವಾಗಿ ನಾವೆಲ್ಲ ಹೇಳಿದ್ದೀವಿ. ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ತೀವಿ, ನಮ್ಮಿಂದ
ಇಲ್ಲ ತಮ್ಮ ಅಧಿಕಾರಿಗಳಿಂದ ಎಲ್ಲಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿ ಎಲ್ಲ ಬ್ಯಾನರ್ಗಳನ್ನು ತೆಗೆದು ಪುನಃ ಹೊಸ ಬ್ಯಾನರ್ಗಳನ್ನು ಹಾಕುವ ಮೂಲಕ ಪೂಜ್ಯರಿಗೆ ತಾವು ಕೊಟ್ಟ ಮರ್ಯಾದೆ ಅಂತ ಭಾವಿಸ್ತೇವೆ. ಅದೇ ರೀತಿ ನಾವೊಂದು ಫೈಟ್ ಕೊಟ್ಟು ಅದು ಯಾಕೆ ತಪ್ಪಾಗಿದೆ ಅನ್ನೋದು ತಿಳಿಸಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿ ಈ ತಕ್ಷಣಕ್ಕೆ ಇದು ಆಗಬೇಕಂತ ನಮ್ಮೆಲ್ಲರ ಮನವಿ. ಹಾಗಾಗಿ ಈಗ ನಿಮ್ಮ ಪರವಾಗಿ ಬಂದಿದ್ದಾರೆ, ಅದನ್ನು ಮಾತಾಡಿ ತಾವು ಸರಿಪಡಿಸ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೆ ತಾವು ತಿಳಿಸ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ತೀವಿ. ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ.